गया। प्रगति मैदान पे AB 17 पे मेरा घर है। हम यहाँ पे 12 खम्बा रोड के फ्लाईओवर से नीचे उतरे और इन पुलिस वालों ने मेरा चेहरा देख के गाड़ी रोकी। अब ये कह रहे हैं हमें अपने घर भी नहीं जाने देंगे। ये क्या तानाशाही चल रही है? ದೆಹಲಿ ಸರ್ಕಾರದ ಏಕೈಕ ಮಹಿಳಾ ಸಚಿವೆಯಾಗಿರುವಂತಹ ಅತಿಶಿ ಕೇಜ್ರಿವಾಲ್ ಅವರ ಆಪ್ತ ಮತ್ತು ನಂಬಿಕಸ್ಥ ಬಳಗದಲ್ಲಿ ಗುರುತಿಸಿಕೊಂಡವರು. ತನ್ನ ಕುಟುಂಬದ ಹಿನ್ನೆಲೆಯಿಂದ ತನ್ನ ಕೆಲಸದ ಕಡೆಗೆ ಗಮನವನ್ನ ಬದಲಾಯಿಸೋಕೆ ಬಯಸಿ ಆಕೆ ತನ್ನ ಸಾರ್ವಜನಿಕ ವ್ಯಕ್ತಿತ್ವದಲ್ಲಿ ಅತಿಶಿ ಅನ್ನೋ ಹೆಸರನ್ನ ಅಳವಡಿಸಿಕೊಳ್ತಾರೆ. ಅತಿಶಿ ಮರ್ಲೇನಾ ಸಿಂಗ್ ಮುಖ್ಯಮಂತ್ರಿ ಪಾತ್ರಕ್ಕೆ ಕಾಲಿಡ್ತಾ ಇದ್ದಂತೆ ಅವರ ಅನುಭವದ ಸಂಪತ್ತಿನಿಂದ ಆಡಳಿತಕ್ಕೆ ಬಲವಾದ ಬದ್ಧತೆಯನ್ನ ತಂದೆ ತರುವಂತ ಭರವಸೆ ದೆಹಲಿಗರಿಗಿದೆ. ನಮಸ್ಕಾರ, eDina.comಗೆ ಸ್ವಾಗತ. ನಾನು GM ಪವಿತ್ರ. ಇದೀಗ ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ಆಮ್ ಆದ್ಮಿ ಪಕ್ಷದ ನಾಯಕಿ ಅತಿಶಿ ಆಯ್ಕೆಯಾಗಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಉತ್ತರಾಧಿಕಾರಿಯಾಗಿ ಅತಿಶಿ ಅವರನ್ನ ಪಕ್ಷದ ಶಾಸಕಾಂಗ ಸಭೆಯಲ್ಲಿ ಒಮ್ಮತದಿಂದಾನೇ ಆಯ್ಕೆಯಾಗಿರೋದು. ದೆಹಲಿ ಸರ್ಕಾರದ ಏಕೈಕ ಮಹಿಳಾ ಸಚಿವೆಯಾಗಿರುವಂತಹ ಅತಿಶಿ ಕೇಜ್ರಿವಾಲ್ ಅವರ ಆಪ್ತ ಮತ್ತು ನಂಬಿಕಸ್ಥ ಬಳಗದಲ್ಲಿ ಗುರುತಿಸಿಕೊಂಡವರು. ಶಿಕ್ಷಣ, ಇಂಧನ, PWD ಸೇರಿದಂತೆ ಹಲವು ಪ್ರಬಲ ಖಾತೆಗಳನ್ನ ಹೊಂದಿರುವಂತಹ ಏಕೈಕ ಸಚಿವೆ. ಮೂಲಗಳ ಪ್ರಕಾರ ಸೋಮವಾರ ರಾತ್ರಿ ಕೇಜ್ರಿವಾಲ್ ನಿವಾಸದಲ್ಲಿ ನಡೆದಂತಹ ಆಪ್ನ ರಾಜಕೀಯ ವ್ಯವಹಾರ ಸಮಿತಿ ಸಭೆಯಲ್ಲಿ ಅತಿಶಿ ಹೆಸರು ಪ್ರಸ್ತಾಪ ಆಗಿತ್ತು. ಪಕ್ಷದ ಸದಸ್ಯರು ಕೂಡ ಇದಕ್ಕೆ ಸಹಮತವನ್ನ ಸೂಚಿಸಿದ್ರು. ಇದಕ್ಕೂ ಮೊದಲು ಅಬಕಾರಿ ನೀತಿ ಹಗರಣದಲ್ಲಿ ಸಿಲುಕಿ ಷರತ್ತುಬದ್ಧ ಜಾಮೀನಿನ ಮೇಲೆ ತಿಹಾರ್ ಜೈಲಿನಿಂದ ಬಿಡುಗಡೆ ಆಗಿರುವಂತಹ ಕೇಜ್ರಿವಾಲ್ ಶುಕ್ರವಾರ ಮುಖ್ಯಮಂತ್ರಿ ಹುದ್ದೆಗೆ ಅಚ್ಚರಿ ಅನ್ನುವಂತೆ ರಾಜೀನಾಮೆಯನ್ನ ಘೋಷಿಸಿದ್ರು. ಆ ಸಂದರ್ಭದಲ್ಲಿ ಮಾತನಾಡಿದಂತ ಕೇಜ್ರಿವಾಲ್ ಪ್ರಧಾನಿ ನರೇಂದ್ರ ಮೋದಿ ಜನ್ಮದಿನದಂದು ಸಿಎಂ ಹುದ್ದೆಗೆ ರಾಜೀನಾಮೆ ನೀಡೋದಾಗಿಯೂ ಸಹ ಘೋಷಿಸಿದ್ರು. ಇದನ್ನ ರಾಜಕೀಯ ಸವಾಲಿನಂತೆ ಕೇಜ್ರಿವಾಲ್ ಸ್ವೀಕರಿಸಿರೋದು ಇದರಿಂದಾನೇ ಗೊತ್ತಾಗುತ್ತೆ. ರಾಜಕೀಯದ ಈ ಗುದ್ದಾಟದಲ್ಲಿ ಅತಿಶಿ ಅವರಿಗೆ ಸಿಎಂ ಪಟ್ಟ ಅಚಾನಕ್ ಆಗಿ ಒದಗಿ ಬಂದಿರೋದಂತೂ ನಿಜ. ಆಪ್ ಪಕ್ಷದ ಶಾಸಕಾಂಗ ಸಭೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರೇ ಸಚಿವೆ ಅಶಿತಿ ಹೆಸರನ್ನ ತಮ್ಮ ಉತ್ತರಾಧಿಕಾರಿಯಾಗಿ ಪ್ರಸ್ತಾಪಿಸಿದ್ದು ಮತ್ತು ಪಕ್ಷ ಕೂಡ ಸರ್ವಾನುಮತದಿಂದ ಒಪ್ಪಿಗೆಯನ್ನ ನೀಡಿದೆ. ಜೊತೆಗೆ ದೆಹಲಿ ಜನತೆ ತಮ್ಮನ್ನ ಪ್ರಾಮಾಣಿಕ ಅಂತ ಒಪ್ಕೊಂಡ ಮೇಲಷ್ಟೇ ಮತ್ತೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸೋದಾಗಿಯೂ ಸಹ ಪಕ್ಷದ ಕಾರ್ಯಕರ್ತರ ಜೊತೆಗೆ ಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಇಂದು ಸಂಜೆ ಕೇಜ್ರಿವಾಲ್ ಅವರು ಲೆಫ್ಟಿನೆಂಟ್ ಗವರ್ನರ್ VK ಸಕ್ಸೇನಾ ಅವರನ್ನ ಭೇಟಿಯಾಗಿ ರಾಜೀನಾಮೆ ಪತ್ರವನ್ನ ಸಲ್ಲಿಸಲಿದ್ದಾರೆ. ಕೇಜ್ರಿವಾಲ್ ಅವರ ಅನುಪಸ್ಥಿತಿಯಲ್ಲಿ ಬಹುತೇಕ ಇಲಾಖೆಗಳ ಉಸ್ತುವಾರಿ ಹೊಂದಿದಂತ ಸಚಿವೆ ಅತಿಶಿ ಕೇಜ್ರಿವಾಲ್ ಅವರು ನಿಷ್ಠರು ಅಂತ ಗುರುತಿಸಿದ್ರು. ಅದಲ್ಲದೆ ಇತ್ತೀಚೆಗೆ ದೆಹಲಿಗೆ ನೀರು ಸರಬರಾಜು ನಿಲ್ಲಿಸಿದಂತ ಹರಿಯಾಣ ಸರ್ಕಾರದ ವಿರುದ್ಧ ನೀರು ಬಿಡುವಂತೆ ಉಪವಾಸ ಸತ್ಯಾಗ್ರಹ ಮಾಡಿ ಪ್ರತಿಭಟಿಸಿದ್ರು. ಹಾಗೇನೆ ಕೇಜ್ರಿವಾಲ್ ವಿರುದ್ಧ ಆರೋಪಗಳು ಬಂದಾಗೆಲ್ಲ ಅತಿಶಿಯವರೇ ಮುಂಚೂಣಿಯಲ್ಲಿದ್ದು ಪ್ರತಿಭಟಿಸಿದ್ದು. ಅದರಲ್ಲೂ ಸ್ವಾತಂತ್ರ್ಯ ದಿನದ ಸಮಾರಂಭದಲ್ಲಿ ಧ್ವಜಾರೋಹಣಕ್ಕೆ ತಮ್ಮ ಬದಲು ಅತಿಶಿ ಹೆಸರನ್ನೇ ಕೇಜ್ರಿವಾಲ್ ಸೂಚಿಸಿದ್ದು ಕೂಡ ಆಕೆಯ ಹೆಚ್ಚುಗಾರಿಕೆ ಆಗಿದೆ. ಈ ಎಲ್ಲದರ ಪರಿಣಾಮ ಈಗ ಎಲ್ಲರ ಕಣ್ಣು ಅತಿಶಿ ಕಡೆಗೆ ನೆಟ್ಟಿದೆ. ಕೇಜ್ರಿವಾಲ್ ರಾಜೀನಾಮೆ ನಂತರ ದೆಹಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿದ ಅತಿಶಿಯವರ ಕೆಲವು ಪ್ರಮುಖ ರಾಜಕೀಯ ಘಟ್ಟಗಳನ್ನ ತಿಳಿಯೋಣ ಬನ್ನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಅತಿಶಿ ಜೂನ್ 8, 1981 ಜನಿಸಿದ್ದಾರೆ. ದೆಹಲಿಯ ಶೈಕ್ಷಣಿಕ ಕುಟುಂಬದಿಂದಾನೇ ಬಂದಿರುವಂತಹ ಇವರ ತಂದೆ ತಾಯಿ ವಿಜಯ್ ಸಿಂಗ್ ಮತ್ತು ತೃಪ್ತಾ ವಾಹಿ ಇಬ್ರು ಕೂಡ ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಅತಿಶಿ ಅವರ ಹೆಸರಿನಲ್ಲೇ ಸೈದ್ಧಾಂತಿಕ ಪ್ರಭಾವ ಕಂಡುಬರುತ್ತೆ. ಹೇಗೆ ಅಂತಂತೀರಾ? ಆಕೆಯ ಸೈದ್ಧಾಂತಿಕ ಬೇರುಗಳ ಪ್ರತಿಬಿಂಬವಾದ ಮಾರ್ಕ್ಸ್ ಮತ್ತು ಲೆನಿನ್ ಹೆಸರುಗಳ ಮಿಶ್ರಣವಾದ ಮರ್ಲೇನಾ ಅನ್ನೋ ಹೆಸರನ್ನೇ ಆಕೆಗೆ ಇಡ್ಲಾಗಿತ್ತು. ಅಂದ್ರೆ ಆಕೆಯ ಮೂಲ ಹೆಸರು ಮರ್ಲೇನಾ. ಆದ್ರೆ ಆಕೆ 2018ರಲ್ಲಿ ತನ್ನ ಕುಟುಂಬದ ಹಿನ್ನೆಲೆಯಿಂದ ತನ್ನ ಕೆಲಸದ ಕಡೆಗೆ ಗಮನವನ್ನ ಬದಲಾಯಿಸೋಕೆ ಬಯಸಿ ಆಕೆ ತನ್ನ ಸಾರ್ವಜನಿಕ ವ್ಯಕ್ತಿತ್ವದಲ್ಲಿ ಅತಿಶಿ ಅನ್ನೋ ಹೆಸರನ್ನ ಅಳವಡಿಸಿಕೊಳ್ತಾರೆ. ಇವರ ಶೈಕ್ಷಣಿಕ ಪ್ರಯಾಣ ದೆಹಲಿಯಲ್ಲೇ ಶುರುವಾಗುತ್ತೆ. ದೆಹಲಿಯ ಪೂಸಾ ರಸ್ತೆಯ ಸ್ಪೆಂಗಲ್ಸ್ ಶಾಲೆಯಲ್ಲಿ ಪ್ರೌಢಶಾಲಾ ಶಿಕ್ಷಣವನ್ನ ಪೂರ್ಣಗೊಳಿಸಿ 2001ರಲ್ಲಿ ದೆಹಲಿಯ ಸೆಂಟ್ ಸ್ಟೀಫನ್ಸ್ ಕಾಲೇಜಿನಿಂದ ಇತಿಹಾಸದಲ್ಲಿ ಪದವಿ ಪೂರ್ವ ಪದವಿಯನ್ನ ಪಡಿತಾರೆ. ನಂತರ ಪ್ರತಿಷ್ಠಿತ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಉನ್ನತ ಶಿಕ್ಷಣವನ್ನು ಮುಂದುವರಿಸಿ 2003ರಲ್ಲಿ ಚೆವ್ನಿಂಗ್ ವಿದ್ಯಾರ್ಥಿ ವೇತನದಲ್ಲಿ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಸಹ ಪಡಿತಾರೆ. ನಂತರ 2005ರಲ್ಲಿ ರೋಡ್ಸ್ ವಿದ್ವಾಂಸರಾಗಿ ಮ್ಯಾಗ್ಲೇನ್ ಕಾಲೇಜಿನಲ್ಲಿಯೂ ಸಹ ಕಾರ್ಯವನ್ನು ನಿರ್ವಹಿಸ್ತಾರೆ. ಇದೆಲ್ಲವೂ ಇವರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆಗಿದ್ರೆ, ಇನ್ನು ರಾಜಕೀಯ ಜೀವನ ಎಲ್ಲಿಂದ ಶುರುವಾಯಿತು ಅಂತ ನೋಡೋದಾದ್ರೆ ಆರಂಭದಲ್ಲಿ ಅಂದ್ರೆ ಜನವರಿ 2013ರಿಂದಾನೇ ಆಮ್ ಆದ್ಮಿ ಪಕ್ಷಕ್ಕೆ ತಮ್ಮ ರಾಜಕೀಯ ಪ್ರವೇಶವನ್ನ ಕೊಡ್ತಾರೆ.
ಆಮ್ ಆದ್ಮಿ ಪಕ್ಷದ ನೀತಿ ನಿರೂಪಣೆಯ ರಚನೆಯಲ್ಲೇ ಪ್ರಧಾನ ಪಾತ್ರವನ್ನ ವಹಿಸಿದ್ರು. ನಂತರ ವಿಶೇಷವಾಗಿ ಭ್ರಷ್ಟಾಚಾರದಲ್ಲಿ ಅಂದ್ರೆ ಭಾರತದಲ್ಲಿ ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಸಮಯದಲ್ಲಿ ಶುರುವಾದಂತಹ ಪ್ರತಿಭಟನೆಯ ಕಾವು ನಂತರ 2015ರಲ್ಲಿ ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯಲ್ಲಿ ನಡೆದಂತ ಜಲಸತ್ಯಾಗ್ರಹದ ಸಮಯದಲ್ಲಿಯೂ ಸಹ ಅತಿಶಯ ಕ್ರಿಯಾಶೀಲತೆಗೆ ಸಾಕ್ಷಿಯಾಯಿತು. ಅಲ್ಲಿ ಅವರು ನಡೆಸಿದಂತಹ ಪ್ರತಿಭಟನೆಗಳು ಅತ್ಯಂತ ಮಹತ್ವದ್ದಾಗಿತ್ತು. ಇದಾದ ಬಳಿಕ 2019ರ ಲೋಕಸಭಾ ಚುನಾವಣೆಗೂ ಮೊದಲು ಅತಿಶಿ ಅವರನ್ನ ಪೂರ್ವ ದೆಹಲಿಗೆ ಪಕ್ಷದ ಉಸ್ತುವಾರಿಯಾಗಿ ನೇಮಿಸಲಾಗತ್ತೆ. ಜೊತೆಗೆ ಚುನಾವಣೆಯಲ್ಲೂ ಸಹ ಇವರು ಸ್ಪರ್ಧಿಸ್ತಾರೆ. ಆದ್ರೆ ಇಲ್ಲಿ ಗಮನಾರ್ಹ ಸೋಲಿನ ಅನುಭವವಾಗುತ್ತೆ ಅತಿಶಿಗೆ. ಬಿಜೆಪಿಯ ಗೌತಮ್ ಗಂಭೀರ್ ವಿರುದ್ಧ 4.77 ಲಕ್ಷ ಮತಗಳ ಅಂತರದೊಂದಿಗೆ 3ನೇ ಸ್ಥಾನವನ್ನ ಪಡಿತಾರೆ. ಇದಾದ ಬಳಿಕ ನಡೆದಂತ 2020ರ ದೆಹಲಿ ವಿಧಾನಸಭಾ ಚುನಾವಣೆ ಇವರ ರಾಜಕೀಯ ಪಯಣದಲ್ಲೇ ಪ್ರಮುಖ ಘಟ್ಟವಾಗಿ ಪ್ರಭಾವವನ್ನ ಬೀರುತ್ತೆ. ದಕ್ಷಿಣ ದೆಹಲಿಯ ಕಲ್ಕಾಜಿ ಕ್ಷೇತ್ರದಿಂದ ಸ್ಪರ್ಧಿಸಿದ ಅತಿಶಿ ಬಿಜೆಪಿ ಅಭ್ಯರ್ಥಿ ಧರಂಬೀರ್ ಸಿಂಗ್ ವಿರುದ್ಧ 11,422 ಮತಗಳ ಅಂತರದಿಂದ ಭಾರೀ ಗೆಲುವನ್ನು ಸಾಧಿಸುತ್ತಾರೆ. ಈ ಗೆಲುವೇ ಇವರ ದೆಹಲಿ ಸರ್ಕಾರದೊಳಗೆ ಪ್ರಮುಖ ಪಾತ್ರ ವಹಿಸುವಂತೆ ಪ್ರೇರೇಪಿಸಿತು. ಇನ್ನು ಚುನಾವಣಾ ಯಶಸ್ಸಿನ ನಂತರ ಅತಿಶಿ ಅವರು ಕ್ಯಾಬಿನೆಟ್ ಸಚಿವರಾಗಿ ದೆಹಲಿ ಸರ್ಕಾರಕ್ಕೆ ಸೇರ್ಪಡೆಗೊಳ್ತಾರೆ. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಮತ್ತು ಆರೋಗ್ಯ ಸಚಿವ ಸತ್ಯೇಂದರ್ ಜೈನ್ ಅವರ ಅಕಾಲಿಕ ರಾಜೀನಾಮೆಯಿಂದಾಗಿ ಖಾಲಿಯಾದ ಹುದ್ದೆಗಳನ್ನ ಭರ್ತಿ ಮಾಡಬೇಕಾಗುವಂತ ಪ್ರಸಂಗ ಕೂಡ ಎದುರಾಗುತ್ತೆ. ಇದರ ಜೊತೆಗೆ 2022-23ರ ಅವಧಿಯಲ್ಲಿ ಇವರು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರಾಗಿಯೂ ಸಹ ಸೇವೆಯನ್ನು ಸಲ್ಲಿಸ್ತಾರೆ. ಇದರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ಶಿಕ್ಷಣದ ಮೇಲೆ ಕೇಂದ್ರೀಕರಿಸಿದಂತ ಹಲವಾರು ಇತರ ಸಮಿತಿಗಳ ಜೊತೆಗೆ ತಮ್ಮನ್ನ ತಾವು ಪೂರ್ಣವಾಗಿ ತೊಡಗಿಸಿಕೊಳ್ತಾರೆ. ಈ ಎಲ್ಲಾ ಜವಾಬ್ದಾರಿಗಳನ್ನ ಹೊರುತ್ತಾ ತಾವೊಬ್ಬ ಗಟ್ಟಿಗಿತ್ತಿ ಅನ್ನೋದನ್ನ ಸಾಬೀತುಪಡಿಸ್ತಾರೆ. ಅದಲ್ಲದೆ ನಂತರ ನಡೆದಂತ ರಾಜಕೀಯ ಘಟನೆಗಳು ಇವರ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಗತ್ತೆ. ಕಳೆದ ಜೂನ್ ತಿಂಗಳಲ್ಲಿ ಹರಿಯಾಣ ಸರ್ಕಾರ ರಾಜಧಾನಿ ದೆಹಲಿಗೆ ನೀರಿನ ಸರಬರಾಜನ್ನ ನಿಲ್ಲಿಸಿದಾಗ ಅತಿಶಿ ಇದಕ್ಕೆ ಪ್ರತಿಭಟನೆಯಾಗಿ ಆಮರಣ ಉಪವಾಸ ಸತ್ಯಾಗ್ರಹವನ್ನ ನಡೆಸ್ತಾರೆ. ನಂತರ ತೀವ್ರ ಅಸ್ವಸ್ಥಗೊಂಡ ಅತಿಶಿ ಆಸ್ಪತ್ರೆಗೆ ದಾಖಲಾಗಿ ಆ ಸತ್ಯಾಗ್ರಹ ಅಲ್ಲಿಗೆ ಕೊನೆಗೊಳ್ಳುತ್ತೆ. ಇದರ ನಂತರ ಮತ್ತೆ ಸುದ್ದಿ ಆಗ್ತಾರೆ. ಅಂದ್ರೆ ಆ ಸಂದರ್ಭದಲ್ಲಿ ಕೇಜ್ರಿವಾಲ್ ಅವರ ಬಂಧನ ಆಗಿರುತ್ತೆ. ಆಗ ಇಡೀ ದೆಹಲಿ ಸರ್ಕಾರ ಕೇಂದ್ರ ಸರ್ಕಾರದ ಕಣ್ಗಾವಲಿನಲ್ಲಿ. ಈ ಸಂದರ್ಭದಲ್ಲಿ ಅತಿಶಿ ತನ್ನ ಮನೆಗೆ ಹೋಗುವ ಸಂದರ್ಭದಲ್ಲಿಯೂ ಸಹ ಪೊಲೀಸರು ತಡೆದಾಗ ದೆಹಲಿ ಪೊಲೀಸರ ಎದುರಿಗೆ ಅದನ್ನ ಜೋರಾಗಿ ಪ್ರತಿಭಟಿಸಿ ಇಡೀ ದೇಶಕ್ಕೆ ಸುದ್ದಿಯಾಗಿದ್ರು. पार्टी ऑफिस से निकलकर सौरभ भारद्वाज जी, दुर्गेश पाठक, आदिल अहमद खान और मैं मेरे घर जा रहे थे. प्रगति मैदान पे AB 17 पे मेरा घर है. हम यहाँ पे 12 खम्बा रोड के फ्लाईओवर से नीचे उतरे और इन पुलिस वालों ने मेरा चेहरा देख के गाड़ी रोकी. अब ये कह रहे हैं हमें अपने घर भी नहीं जाने देंगे. ये क्या तानाशाही चल रही है? आप हमें पार्टी ऑफिस नहीं जाने दोगे? आप तो आपने रोका हमें. ಈಗ ಅತಿಶಿ ಪ್ರಸ್ತುತ ದೆಹಲಿ ಕ್ಯಾಬಿನೆಟ್ ನಲ್ಲಿ ಏಕೈಕ ಮಹಿಳಾ ಸಚಿವರಾಗಿದ್ದಾರೆ ಮತ್ತು ಹಣಕಾಸು, ನೀರು, ಉದ್ಯೋಗ, ಲೋಕೋಪಯೋಗಿ ಇಲಾಖೆ, ವಿದ್ಯುತ್, ಕಂದಾಯ ಸೇವೆಗಳು, ಕಾನೂನು, ನ್ಯಾಯ, ಮಾಹಿತಿ ಮತ್ತು ಪ್ರಚಾರ ಮತ್ತು ವಿಜಿಲೆನ್ಸ್ಗೆ ಸೇರಿದಂತೆ ಗರಿಷ್ಠ ಸಂಖ್ಯೆಯ ಖಾತೆಗಳನ್ನು ಹೊಂದಿದ್ದಾರೆ. ಇವರು ಆಪ್ನ ರಾಜಕೀಯ ವ್ಯವಹಾರಗಳ ಸಮಿತಿ ಸದಸ್ಯರು ಕೂಡ ಹೌದು. ದೆಹಲಿ ಅಬಕಾರಿ ನೀತಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಕ್ಷದ ವರಿಷ್ಠ ಅರವಿಂದ್ ಕೇಜ್ರಿವಾಲ್, ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಮತ್ತು ಸಂಸದ ಸಂಜಯ್ ಸಿಂಗ್ ಸೇರಿದಂತೆ ಪಕ್ಷದ ಉನ್ನತ ನಾಯಕರು ಜೈಲಲ್ಲಿದ್ದಾಗ ಅತಿಶಿಯೇ ಪಕ್ಷದ ನಿಲುವನ್ನು ಸ್ಪಷ್ಟಪಡಿಸಿತು. ಅತಿಶಿ ಮರ್ಲೇನಾ ಸಿಂಗ್ ಮುಖ್ಯಮಂತ್ರಿ ಪಾತ್ರಕ್ಕೆ ಕಾಲಿಡ್ತಾ ಇದ್ದಂತೆ ಅವರ ಅನುಭವದ ಸಂಪತ್ತಿನಿಂದ ಆಡಳಿತಕ್ಕೆ ಬಲವಾದ ಬದ್ಧತೆಯನ್ನ ತಂದೇ ತರುವಂತ ಭರವಸೆ ದೆಹಲಿಗರಿಗಿದೆ. ದೆಹಲಿಯು ಹೊಸ ಸವಾಲುಗಳನ್ನ ಎದುರಿಸ್ತಾ ಇರುವಾಗ ಮತ್ತು ಮುಂಬರುವ ಚುನಾವಣೆಗಳಿಗೆ ತಯಾರಿ ನಡೆಸ್ತಾ ಇರುವಾಗ ಇವರ ಶಿಕ್ಷಣದ ಹಿನ್ನೆಲೆ ಮತ್ತು ವ್ಯಾಪಕ ರಾಜಕೀಯ ಅನುಭವ ಇವರ ನಾಯಕತ್ವಕ್ಕೆ ಶಕ್ತಿ ತುಂಬಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.